ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಆನ್ಲೈನ್ಗೆ ಅಪ್ಲಿಕೇಶನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಫೋಟೋ ಸೈಜು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ, KB ಕನ್ವರ್ಟ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ವಿಡಿಯೋನ ಪೂರ್ಣವಾಗಿ ನೋಡಿ. ಬಹಳ ಈಸಿಯಾಗಿ ನೀವು ಎಷ್ಟೇ MB ಇರಲಿ ಫೋಟೋ, ಆ MB ಇರ್ತಕ್ಕಂಥ ಫೋಟೋನ KB ಕನ್ವರ್ಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತಕ್ಕಂಥದ್ದನ್ನು ಈಗ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಮೊದಲಿಗೆ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಅಲ್ಲಿ QR ರೆಡ್ಯೂಸ್ ಅಂತ ಕೊಡಿ. QR ರೆಡ್ಯೂಸರ್ ಅಂತ ಕೊಡಿ. ಕೊಟ್ಟಾಗ ಇಲ್ಲಿ ಶೋ ಆಗುತ್ತೆ. ಅಲ್ಲಿ ಶೋದಾಗ ಅಲ್ಲಿ ಹಲವಾರು ಆಪ್ಷನ್ಗಳು ಶೋ ಆಗುತ್ತೆ. ಅಲ್ಲಿ ನೋಡ್ಕೊಳ್ಳಿ. ಇಲ್ಲಿ Q ರೆಡ್ಯೂಸ್ ಪ್ರೋ ಲೈಟ್ ಅಂತಿದೆ ನೋಡಿರಿ. ಇದು ಕಡಿಮೆ MB ಇರ್ತದೆ. ಇದನ್ನು ಏನು ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಲ್ರೆಡಿ ನನ್ನ ಹತ್ರ ಇನ್ಸ್ಟಾಲ್ ಆಗಿದೆ. ಅದಕ್ಕೆ ಆಲ್ರೆಡಿ ನನ್ನ ಹತ್ರ ಓಪನ್ ಅಂತ ಶೋ ಆಗ್ತಿದೆ. ನೀವೇನು ಮಾಡಿ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಏನು ಮಾಡಿ ಓಪನ್ನ ಕೊಡಿ. ಓಪನ್ನ ಕೊಟ್ಟ ತಕ್ಷಣ ಬಹಳ ಈಸಿ, ಯಾವುದೇ ರೀತಿ ಅಮೌಂಟ್ ಏನೂ ಕೂಡ ಕಟ್ಟಾಗೋದಿಲ್ಲ. ಈಸಿಯಾಗಿ ನೀವು ಇದನ್ನು ಫೋಟೋಗಳನ್ನು KB ಕನ್ವರ್ಟ್ ಮಾಡ್ಕೊಳ್ಬೋದು. ನೋಡ್ಕೊಳ್ಳಿ ಯಾವ ರೀತಿ ಅಂತಕ್ಕಂಥ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಆ್ಯಡು ಬರ್ತಾಯಿದೆ. ಆ ಆ್ಯಡು ಹೋದ್ಮೇಲೆ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸೆಲೆಕ್ಟ್ ಇಮೇಜ್ ಅಂತ ಇದೆ ನೋಡಿರಿ. ಆ ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ್ದಾದ್ರು ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ನಾನು ಸೆಲೆಕ್ಟ್ ಮಾಡ್ಕೊಂಡು ಕೊಟ್ಟೆ. ಇದು ಒರಿಜಿನಲ್ ಸೈಜ್ ಬಂದು 7905 KB ಇದೆ, ಅಂದರೆ ಸುಮಾರು 3 MB ಇದೆ. ಇದನ್ನು ನಾನು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿರಿ. ಆ ಫೈಲ್ ಸೈಜ್ ಅಂತಿದೆ ನೋಡಿರಿ. ಆ ಫೈಲ್ ಸೈಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟಕ್ಕೆ ಬೇಕು, ಅದು 50 KB ಬೇಕೋ, 100 KB ಬೇಕೋ, 20 KB ಬೇಕೋ, ಎಷ್ಟು KB ಬೇಕೋ ಅಷ್ಟು KBನ ಕೊಟ್ಕೊಳ್ಳಿ. ಈಗ ನಾನು 45 KB ಅಂತ ಕೊಡ್ತೀನಿ. ಕೊಟ್ಬಿಟ್ಟು ಇಲ್ಲಿ ಕಂಪ್ರೆಸ್ ಅಂತಕ್ಕಂಥ ಒಂದು ಆಪ್ಷನ್ ಕಾಣಿಸುತ್ತೆ ನೋಡಿರಿ. ಆ ಕಂಪ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಕಂಪ್ರೆಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒಂದು ಆ್ಯಡ್ ಓಪನ್ ಆಗುತ್ತೆ. ಏನಿಲ್ಲ, ಒಂದು 5 ಸೆಕೆಂಡ್ರಿಂದ 6 ಸೆಕೆಂಡ್ ಅಷ್ಟೇ. ಈಗ ಬ್ಯಾಕ್ ಹೋಗಿ ಅಲ್ಲೇ ಮೇಲ್ಗಡೆ ಶೋ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೆಳಗಡೆ ಇಲ್ಲಿ ಸೇವ್ ಅಂತಕ್ಕಂಥ ಒಂದು ಆಪ್ಷನ್ ಇದೆ. ಅದು ಅಮೌಂಟ್ ಬಗ್ಗೆ ತಲೆ ಕೆಡಿಸ್ಕೊಂಡ್ಬೇಡಿ. ಇಲ್ಲಿ ಸೇವ್ ಅಂತಕ್ಕಂಥ ಒಂದು ಆಪ್ಷನ್ ಇದೆ ನೋಡಿರಿ. ಅಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಫೋಟೋ ಸೇವ್ ಆಯಿತು. ಈಗ ನೋಡಿ, ಇಲ್ಲಿ 2 MB ಇದ್ದಿದ್ದು ಈಗ ಜಸ್ಟ್ 43 KB ಆಗಿದೆ. ಬಿಫೋರ್ ಮತ್ತು ಆಫ್ಟರ್ ಅಂತಿದೆ ನೋಡಿರಿ. ಅಲ್ಲಿ ನೀವು ನೋಡ್ಬೋದು. ಅಲ್ಲಿ ಅದನ್ನು ನೀವೇನು ಮಾಡ್ಬೋದು, ಈಗ ಸೇವ್ ಕೊಟ್ಟಿರ್ತೀರ, ಆ ಸೇವ್ ಆಗಿರ್ತಕ್ಕಂಥದ್ದು ನಿಮ್ಮ ಒಂದು ಗ್ಯಾಲರಿಯಲ್ಲಿ ಹೋಗಿ ಸೇವ್ ಆಗಿರ್ತದೆ. ನೀವು ನೋಡಿಕೊಂಡು ಯಾವುದೇ ಒಂದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಆರಾಮಾಗಿ ಈ ರೀತಿ ಒಂದು 2 ನಿಮಿಷದಲ್ಲಿ ನೀವೇನು ಮಾಡ್ಬೋದು, ನಿಮ್ಮ ಮೊಬೈಲಲ್ಲೇ KBಯನ್ನು ಕನ್ವರ್ಟ್ ಮಾಡ್ಕೊಳ್ಬೋದು. ಎಷ್ಟೇ MB ಇರಲಿ ಅದನ್ನು ಈಸಿಯಾಗಿ KB ಕನ್ವರ್ಟ್ ಮಾಡ್ಕೊಳ್ಬೋದು. ಇಷ್ಟು ಈ ಒಂದು ಆ್ಯಪ್ನ ಮತ್ತು ಇದರ ಒಂದು ಮಾಹಿತಿ ಆಗಿರ್ತದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾ, ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.